ಸಮಸ್ತ ಕರ್ನಾಟಕದ ಜನತೆಗೆ ಚಂದ್ರೋದಯ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ. ನಾನು PS ಹರಳೆ. ಈ ದಿನದ ಸುದ್ದಿ ನೋಡೋಣ ಬನ್ನಿ ವೀಕ್ಷಕರೇ. ವಯಸ್ಸಾದ ಹಿರಿಯರ ಕಣ್ಣೀರಿನ ಕತೆ ಚಂದ್ರೋದಯ ಕನ್ನಡ ಯೂಟ್ಯೂಬ್ ಚಾನಲ್ದಲ್ಲಿ ನೋಡೋಣ ಬನ್ನಿ ವೀಕ್ಷಕರೇ. ಒಂದು ಕಡೆ ಜನಪ್ರತಿನಿಧಿಗಳು ಹಿರಿಯ ನಾಗರಿಕರಿಗೆ ಸಮಾರಂಭದಲ್ಲಿ ಕರೆದು ಸನ್ಮಾನ ಮಾಡುತ್ತಿದ್ದಾರೆ. ಆದರೆ ಹಿರಿಯ ಜೀವಿಗಳು ಸಂಕಷ್ಟ ದೂರ ಮಾಡಲು ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಯಾಕೆ ಮುಂದೆ ಬರುತ್ತಿಲ್ಲ ಎನ್ನುವುದು ಸಾರ್ವಜನಿಕರ ಪ್ರಶ್ನೆಯಾಗಿದೆ. ಹಿರಿಯ ನಾಗರಿಕರಿಗೆ ಅನುಕೂಲವಾಗಲಿ ಎಂದು ಸರ್ಕಾರ ಸಂಧ್ಯಾ ಸುರಕ್ಷಾ ಹಾಗೂ ರಾಷ್ಟ್ರೀಯ ಇಂದಿರಾ ಗಾಂಧಿ ಪಿಂಚಣಿ ಯೋಜನೆ ಪ್ರಾರಂಭ ಮಾಡಿದೆ. ಆದರೆ ಈ ಯೋಜನೆ ಲಾಭ ಪಡೆಯಲು ಹಿರಿಯ ಜೀವಿಗಳು ಕಾಗವಾಡ ತಾಲೂಕಾ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಇನ್ನು ಕೆಲವು ಹಿರಿಯ ನಾಗರಿಕರಿಗೆ ವಯಸ್ಸಾಗಿದೆ, ಆದರೆ ಅವರ ಆಧಾರ್ ಕಾರ್ಡ್ಗಳಲ್ಲಿ ಅವರ ವಯಸ್ಸು ಕಡಿಮೆ ಇದೆ ಮತ್ತು ಇನ್ನು ಅವರ ಚುನಾವಣಾ ಗುರುತಿನ ಚೀಟಿಯಲ್ಲಿ ಹಾಗೂ ಶಾಲಾ ದಾಖಲಾತಿಗಳಲ್ಲಿ ಅವರ ವಯಸ್ಸು 60ರಿಂದ 72ರವರೆಗೆ ವಯಸ್ಸು ಇದೆ. ಅಂತಹ ಹಿರಿಯ ವೃದ್ಧರ ಮಾಸಾಶನ ರದ್ದಾಗಿವೆ. ವೃದ್ಧರಿಗೆ ಶಾಲಾ ದಾಖಲಾತಿ ಪ್ರಕಾರ ಜನ್ಮ ದಿನಾಂಕ ಆಧಾರ್ ಕಾರ್ಡ್ನಲ್ಲಿ ತಿದ್ದುಪಡಿ ಮಾಡಿಕೊಂಡು ಬನ್ನಿ ಎಂದು ಅಧಿಕಾರಿಗಳು ಹಿರಿಯ ನಾಗರಿಕರಿಗೆ ಸಬೂಬು ಹೇಳಿ ಮರಳಿ ಕಳಿಸುತ್ತಿದ್ದಾರೆ. ಆ ಹಿರಿಯ ಜೀವಿಗಳು ತಾಲೂಕಾ ಕಾಗವಾಡ ತಹಶೀಲ್ದಾರ್ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಈಗ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡುವುದು ಅವರಿಗೆ ಸುಲಭದ ಕೆಲಸವಲ್ಲ ಮತ್ತು ವೃದ್ಧರು ಇಳಿಯ ವಯಸ್ಸಿನಲ್ಲಿ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಅವರಿಂದ ಆಗುವುದಿಲ್ಲ. ಅಂತ ಹಿರಿಯ ನಾಗರಿಕರು ಪಿಂಚಣಿ ಸಲುವಾಗಿ ಕಾಗವಾಡ ತಾಲೂಕಾ ತಹಶೀಲ್ದಾರ್ ಕಚೇರಿಗೆ ಅಲೆದು ಅಧಿಕಾರಿಗಳಿಗೆ ಮತ್ತು ಜನಪ್ರತಿನಿಧಿಗಳಿಗೆ ಇಡೀ ಶಾಪ ಹಾಕುತ್ತಿದ್ದಾರೆ ವೀಕ್ಷಕರೇ. ಇದಕ್ಕೆ ಒಂದು ತಾಜಾ ಉದಾಹರಣೆ. ಕಾಗವಾಡದ ರಾಮು ಅಣ್ಣಪ್ಪ ಕೋರೆ ಇವರ ಆಧಾರ್ ಕಾರ್ಡ್ನಲ್ಲಿ ಇವರ ಜನ್ಮ ದಿನಾಂಕ 1/1/1963 ಅಂತ ಇದೆ ಮತ್ತು ಅವರ ಶಾಲಾ ದಾಖಲಾತಿಯಲ್ಲಿ ಅವರ ಜನ್ಮ ದಿನಾಂಕ 16/9/1957 ಅಂತ ಇದೆ. ಶಾಲಾ ದಾಖಲಾತಿ ಪ್ರಕಾರ ಇವರಿಗೆ 68 ವರ್ಷ ವಯಸ್ಸಾಗಿದೆ. ಆದರೆ ಇವರ ಪ್ರತಿ ತಿಂಗಳು ಬರುವ ಪಿಂಚಣಿ ಬಂದಾಗಿದೆ. ಇವರು 70ರ ಇಳಿಯ ವಯಸ್ಸಿನಲ್ಲಿ ತಮ್ಮ ಪಿಂಚಣಿ ಪ್ರಾರಂಭ ಮಾಡಿಸಲು ಸುಮಾರು 6 ತಿಂಗಳಿಂದ ಕಾಗವಾಡ ತಹಶೀಲ್ದಾರ್ ಕಚೇರಿಗೆ ಅಲೆದು ಸುಸ್ತಾಗಿದ್ದಾರೆ. ಅವರಿಗೆ ಅವರ ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಲು ಆಗುತ್ತಿಲ್ಲ. ಶಾಲಾ ದಾಖಲಾತಿ ಪ್ರಕಾರ ಇರುವ ಜನ್ಮ ದಿನಾಂಕ ಅಧಿಕಾರಿಗಳಿಗೆ ತೋರಿಸಿದರೂ ಸಹ ಯಾವುದೇ ಪ್ರಯೋಜನ ಆಗಿಲ್ಲ. ನೀವು ಆಧಾರ್ ಕಾರ್ಡ್ ತಿದ್ದುಪಡಿ ಮಾಡಿಕೊಂಡು ಬನ್ನಿ ಎಂದು ಆ ಅಜ್ಜನಿಗೆ ಮರಳಿ ಕಳಿಸುತ್ತಿದ್ದಾರೆ. ಜನಪ್ರತಿನಿಧಿಗಳು ಹಾಗೂ ಅಧಿಕಾರಿಗಳು ಹಿರಿಯ ನಾಗರಿಕರಿಗೆ ಗೌರವದಿಂದ ನಡೆಸಿಕೊಳ್ಳಬೇಕು. ಅವರ ಸಮಸ್ಯೆಗಳಿಗೆ ಜಿಲ್ಲಾಧಿಕಾರಿಗಳು ಮತ್ತು ಸರ್ಕಾರ ತಕ್ಷಣ ಸ್ಪಂದಿಸಬೇಕು. ನೈಜ ಫಲಾನುಭವಿಗಳಿಗೆ ಈ ಯೋಜನೆ ಲಾಭ ಕೊಡಿಸಬೇಕು. ಹಿರಿಯ ನಾಗರಿಕರ ಸೇವೆ ಮಾಡುವುದು ಅಧಿಕಾರಿಗಳ ಮತ್ತು ಸರ್ಕಾರದ ಕರ್ತವ್ಯ ಆಗಿದೆ.